ಎಲ್ರಿಗೂ ಬೆಳಗಿನ ಶುಭೋದಯಗಳು. ಕ್ಲೀನಾಗಿ ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಗಣೇಶನ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಬಂದು ನೋಡಿದ್ರೆ ನೈಟು ನಮ್ಮ ಹುಡುಗರು ಇಲ್ಲೇ ಮಂಗಿದ್ರು. ಹಂಗಾಗಿ ಪರದೆ ಎಲ್ಲ ಹಾಕೊಂಡಿದ್ರು. ಸರಿ ಆಯ್ತು ಒಳಗೆ ಹೋಗೋಣ ಅಂತೇಳ್ಬಿಟ್ಟು ಒಳಗೆ ಹೋದ್ರೆ ನನ್ನ ಮಕ್ಕಳು ಪಬ್ಜಿ ಆಡ್ತವ್ರೆ. ಗಣೇಶನ ಎದ್ದು ಪೂಜೆ ಮಾಡ್ರಪ್ಪ, ಬರೋರು ಪೂಜೆ ಮಾಡಿಕೊಡ್ರಪ್ಪ ಅಂದರೆ ಇವರು ಇಬ್ಬರು ಸೇರಿ ಪಬ್ಜಿ ಆಡ್ತಾರೆ. ಆಮೇಲೆ ನಾನು ಹೇಳಿದೆ ಎದಾಡ್ರಮೇಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಬರೋರಿಗೆಲ್ಲ ಪೂಜೆ ಮಾಡಿಕೊಡ್ರಿ ಅಂತ ಹೇಳ್ಬಿಟ್ಟು ಇನ್ನೇನು ಪೂಜೆ ಸ್ಟಾರ್ಟ್ ಆಗೋಷ್ಟಿಗೆ ಪ್ರಸಾದ ಮಾಡಿಸಿದ್ದೆ ಗುರು. ಸ್ವಲ್ಪ ಪ್ರಸಾದ ಹಂಚನ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ತಗೊಬಂದು ಕೊಟ್ಟೆ. ಅಷ್ಟೆಲ್ಲ ನಮ್ಮ ಅಂಕಲ್ ಪೂಜೆ ಮಾಡ್ತಾಯಿದ್ರು. ನನಗೂ ಕೊಟ್ಟರು ತಾಳಪ್ಪ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಸೀದಾ ಹೊರಟೋನೆ ಕಂಪ್ನಿಗೆ ಹೊರಡೋಣ ಅಂತ ಜೋಶಿಂದ ಹೊರಟೆ. ಯಾಕೆ ಅಂದರೆ ನಾವೇನು ಮಾಡ್ತೀವಿ ಡ್ಯೂಟಿ ಮರಿಬಾರ್ದು, ಅದಕ್ಕೆ ಆ ಖುಷಿಯಿಂದ ಶಿಸ್ತಾಗಿ ಹೊರಟು ಒಂದು ಸಲ ಮಾಡಿದ್ಬಿಟ್ಟು ಮನೆಯವ್ರಿಗೆಲ್ಲ ಬಾಯಿ ಹೇಳ್ಬಿಟ್ಟು ಮುಂದೆ ಬಂದು ನೋಡ್ತೀನಿ ಆಕ್ಸಿಡೆಂಟ್ ಆಗ್ಬಿಟ್ಟೈತೆ. ದಯವಿಟ್ಟು ಕ್ರಾಸ್ಗಳಲ್ಲಿ ನಾನು ಹೇಳೋದು ಒಂದೇ, ಆದಷ್ಟು ಡ್ರೈವರ್ಗಳು ನಿಧಾನಕ್ಕೆ ಬನ್ನಿ, ನೋಡಿ ಬನ್ನಿ ಗೊತ್ತಿಲ್ಲದ ರೋಡಲ್ಲಿ ಅಂತ. ಅಂಗಡಿಗೆ ಹೊಡೆದಿರೋದಕ್ಕೆ ಅಂಗಡಿನೇ ಫುಲ್ಲು ಲಜ್ಗುಜ್ಜಾಗಿ ಹೋಗೈತೆ. ಅಕಸ್ಮಾತ್ ಅದೇ ಜಾಗದಲ್ಲಿ ಮನುಷ್ಯ ಇದ್ದಿದ್ರೆ ಏನು ಮಾಡಬೇಕು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಮುಂದೆ ಲೋಡ್ ಆಯಿತು. ಅಲ್ಲಿಂದ ಶಿಸ್ತಾಗಿ ಡೋರ್ ಪಾರ್ ಹಾಕ್ಕೊಂಡು ಶಿಸ್ತಾಗಿ ಹೊರಟೆ. ಎಲ್ಲಿಗಪ್ಪ ಲೋಡು ಅಂದರೆ ಮಾಲೂರಿಗೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಬಂದೆ. ನಮ್ಮ ಸಬ್ಸ್ಕ್ರೈಬರ್ಗಳು ಸಿಕ್ಕಿದ್ರು. ಅವ್ರು ಸಿಕ್ಕಿ ತುಂಬ ಖುಷಿ ಆಯಿತು. ಹಂಗೆ ಫ್ರೆಂಡು ಕೂಡ ಆದರು. ಸರಿ ಆಯಿತು ಅಂತ ಅವ್ರು ಮಾತಾಡ್ಸ್ಕೊಂಡು ಶಿಸ್ತಾಗಿ ನೈಸ್ ರೋಡ್ ಹತ್ತದೆ. ಹೊಟ್ಟೆ ಸಿತ್ತಾಯಿತು ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಇವತ್ತು ಮನೇಲಿ ಏನಪ್ಪ ಕೊಟ್ಟವ್ರೆ ಅಂತ ನೋಡಿದೆ. ಅನ್ನ ಸಾಂಬಾರು ಕೊಟ್ಟಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರನ್ನೇ ಖುಷಿಯಿಂದ ತಿಂದುಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಿಟ್ಟೆ. ಆಮೇಲೆ ಸ್ವಲ್ಪ ಹಣ್ಗಳು ಕೊಟ್ಟಿದ್ರು. ಅದಕ್ಕೆ ಹಂಗೆ ಹೋಯ್ತಾ ಹಣ್ಗಳ್ನ ತಗೊಂಡು ಟೇಸ್ಟ್ ನೋಡಿಕೊಂಡು ಶಿಸ್ತಾಗಿ ಹೊರಟವನೇ ಸೀದಾ ಮುಂದೆ ಅನ್ಲೋಡ್ ಪಾಯಿಂಟಿಗೆ ಮುಂದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಪ್ಪ, ಗಾಡಿ ಲೋಡ್ ಆಯ್ತೈತೆ ಅಂದರು. ಸರಿ ಆಯ್ತು ಇನ್ನೇನು ಮಾಡೋಂಗಿಲ್ಲ ಅಂತ ಗಾಡಿ ಲೋಡ್ ಆಗಲಿ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ನಿಂತಿದೆ. ಸರಿ ಆಯಿತು ಅನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ಶಿಸ್ತಾಗಿ ಹೋದೆ. ಯಾಕಪ್ಪ ಅಂದರೆ ಸ್ವಲ್ಪ ಅವೆಲ್ಲ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆನೈತಿತ್ತು. ಯಾರಿಗೂ ಹೇಳೋಂಗಿಲ್ಲ ಬಿಡೋಂಗಿಲ್ಲ ರೋಡಲ್ಲಿ. ಆಯಿತು ಏನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಶಿಸ್ತಾಗಿ ಮನೆ ಕಡೆಗೆ ಹೊರಟೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.